ಬೂದಿ ಮುಚ್ಚಿದ ಕೆಂಡದಂತಿರುವಂಥದ್ದು ಮದ್ದೂರಿನ ಸದ್ಯದ ಪರಿಸ್ಥಿತಿ. ಏಕೆಂದರೆ ಗಣೇಶನ ವಿಸರ್ಜನೆ ಸಂದರ್ಭದಲ್ಲಿ ಆದಂಥ ಕಲ್ಲು ತೂರಾಟ, ಅಲ್ಲಿ ಯಾವ ರೀತಿಯಾಗಿ ಒಂದು ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾಗಿದೆ, ಗಲಾಟೆ ಎಬ್ಬಿಸಿದೆ, ಎಲ್ರಿಗೂ ಗೊತ್ತಿರುವಂಥದ್ದೇ. ಕೋಮು ಕಿಚ್ಚಿಗೆ ನಲಗಿದ್ದಂಥ ಮಂಡ್ಯದ ಮದ್ದೂರು ಹತೋಟಿಗೆ ತರುವಂಥ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಬೂದಿ ಮುಚ್ಚಿದ ಕೆಂಡದಂತೆ ಸದ್ಯಕ್ಕಿರುವಂಥ ಪರಿಸ್ಥಿತಿ. ಯಾಕಂದರೆ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿರುವಂಥದ್ದು ಯಾವುದೇ ಅಹಿತಕರ ಘಟನೆ ನಡೆಯದ ರೀತಿಯಲ್ಲಿ ಪೊಲೀಸರು ಬಿಗಿ ಬಂದೋಬಸ್ತನ್ನ ಮಾಡಿದ್ದಾರೆ. ಮದ್ದೂರು ಬಂದ್ಗೂ ಕೂಡ ಕರೆಯನ್ನ ಕೊಡಲಾಗಿದೆ. ಹಿಂದೂ ಸಂಘಟನೆಗಳಿಂದ ಮದ್ದೂರು ಬಂದ್ಗೆ ಕರೆಯನ್ನ ಕೊಡಲಾಗಿತ್ತು. ಇದಕ್ಕೆ ಬಿಜೆಪಿ ಜೆಡಿಎಸ್ ಎರಡೂ ಪಕ್ಷದಿಂದಲೂ ಕೂಡ ಬಂದ್ಗೆ ಸಾಥ್ ಕೊಡಲಾಗ್ತಾ ಇದೆ. ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚಿ ಬಂದ್ಗೆ ಬೆಂಬಲವನ್ನ ವ್ಯಕ್ತಪಡಿಸಲಾಗ್ತದೆ. ಅದರ ಜೊತೆಗೆ ನಿಷೇಧಾಜ್ಞೆ ಕೂಡ ಜಾರಿ ಇರುವಂತ ಹಿನ್ನೆಲೆಯಲ್ಲಿ ಅದಕ್ಕೂ ಕೂಡ ಅವಕಾಶ ಇಲ್ಲ. ಪಟ್ಟಣದ ಪೇಟೆ ಬೀದಿ ರಸ್ತೆ ಫುಲ್ ಖಾಲಿ ಹೊಡಿತಾ ಇದೆ. ಮಸೀದಿ ಸೇರಿದಂತೆ ಪ್ರಮುಖ ವೃತ್ತಗಳಲ್ಲಿ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ನಿಷೇಧಾಜ್ಞೆ ಹಿನ್ನೆಲೆಯಲ್ಲಿ ರ್ಯಾಲಿಗೆ ಅವಕಾಶ ಇಲ್ಲ. 4 ಜನಕ್ಕೂ ಹೆಚ್ಚಿನ ಜನ ಸೇರಂಗಿಲ್ಲ ಅಲ್ಲಿ. ಸೊ ಹೀಗಾಗಿ ಯಾವುದೇ ರ್ಯಾಲಿಗೂ ಕೂಡ ಅವಕಾಶ ಇಲ್ಲ. ಅಂಗಡಿ ಮುಂಗಟ್ಟುಗಳನ್ನ ಸ್ವಯಂ ಪ್ರೇರಿತವಾಗಿ ಮುಚ್ಚಲಿಕ್ಕೆ ಹಿಂದೂಪರ ಸಂಘಟನೆಗಳು ಮನವಿಯನ್ನ ಮಾಡಿಕೊಂಡಿದ್ದಾರೆ. ನಿನ್ನೆನೂ ಕೂಡ ಹೇಗಿತ್ತು ಪರಿಸ್ಥಿತಿ ಅನ್ನುವಂಥದ್ದನ್ನ ನೋಡ್ತಾ ಇದ್ರಿ. ಲಾಠಿ ಚಾರ್ಜ್ ಅನ್ನ ಮಾಡಬೇಕಾಯ್ತು ಪೊಲೀಸರು. ಆ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೀತಾ ಇದ್ದಂತ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಕೂಡ ಆಗಿತ್ತು. ಸೊ ಈಗ ಪರಿಸ್ಥಿತಿ ಹತೋಟಿಗೆ ಬಂದಿದೆ. ಮದ್ದೂರಿನಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್, ಅಹಿತಕರ ಘಟನೆಗಳು ನಡೆಯದಂತೆ ಎಚ್ಚರಿಕೆಯನ್ನ ವಹಿಸಲಾಗಿದೆ. ಯಾವುದೇ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಎಲ್ಲಾ ರೀತಿಯಾದಂಥ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಪ್ರಮುಖ ಸರ್ಕಲ್ಗಳಲ್ಲಿ, ಪ್ರಮುಖ ದೇವಸ್ಥಾನ, ಮಸೀದಿಗಳ ಮುಂದೆ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ನಿಷೇಧಾಜ್ಞೆ ಕ್ರಮವಾಗಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿರುವಂಥದ್ದು. ಸೂಕ್ಷ್ಮ ಪ್ರದೇಶಗಳಲ್ಲಿ ಪೊಲೀಸರ ಕಣ್ಗಾವಲು ಇದೆ. ಡ್ರೋನ್ಗಳ ಮೂಲಕನೂ ಕೂಡ ಪರಿಸ್ಥಿತಿಯನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಪೊಲೀಸರು. SP ಮಲ್ಲಿಕಾರ್ಜುನ ಬಾಲದಂಡಿ ಅವರು ಯಾವ ರೀತಿಯಾಗಿ ಪೊಲೀಸ್ ಪ್ರೊಟೆಕ್ಷನ್ ಅನ್ನ ಕೈಗೊಳ್ಳಲಾಗಿದೆ ಮದ್ದೂರು ಪಟ್ಟಣದಲ್ಲಿ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಕೂಡ ಕೊಟ್ಟು ಅವರ ನೇತೃತ್ವದಲ್ಲೇ ಎಲ್ಲ ಬಂದೋಬಸ್ತನ್ನ ಮಾಡಲಾಗ್ತಾ ಇದೆ. ಮಂಡ್ಯ SP ಮಲ್ಲಿಕಾರ್ಜುನ ಬಾಲದಂಡಿ ಅವರನ್ನ ನಮ್ಮ ಪ್ರತಿನಿಧಿ ಸುನಿಲ್ ಗೌಡ ಮಾತನಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಏನ್ ಹೇಳಿದ್ರು ಕೇಳೋಣ. ಗಣೇಶ ವಿಸರ್ಜನೆ ವೇಳೆ ಕಲ್ಲು ತೂರಾಟ ನಡೆದ ಹಿನ್ನೆಲೆ ಇವತ್ತು ಮದ್ದೂರು ಬಂದ್ಗೆ ಕರೆ ನೀಡಿರುವಂಥದ್ದು. ಹೀಗಾಗಿ ಮದ್ದೂರು ಭಾಗಶಃ ಈಗಾಗಲೇ ಸ್ತಬ್ಧವಾಗಿದೆ ಅಂತಲೇ ಹೇಳ್ಬೋದು. ನೀವೀಗ ದೃಶ್ಯದಲ್ಲಿ ಗಮನಿಸ್ಬೋದು ಮದ್ದೂರು ಯಾವ ರೀತಿ ಸ್ತಬ್ಧವಾಗಿದೆ ಅಂತ. ಮದ್ದೂರಿನ ಏನು ಕೆಲವು ಅಂಗಡಿ ಮುಂಗಟ್ಟುಗಳು ಈಗಾಗಲೇ ಬಂದಾಗಿದೆ. ಸಾಕಷ್ಟು ಜನರು ಸ್ವಯಂ ಪ್ರೇರಿತವಾಗಿ ಬಂದ್ಗೆ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ. ಹಾಗೆ ಮಂಡ್ಯ ಪೊಲೀಸರು ಕೂಡ ಇವತ್ತು ಬಂದ್ಗೆ ಕಟ್ಟೆಚ್ಚರವನ್ನು ವಹಿಸಿರುವಂಥದ್ದು. ಸಾಕಷ್ಟು ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿರುವಂಥದ್ದು. ಮದ್ದೂರಿನ ಕೊಲ್ಲಿ ಸರ್ಕಲ್ನಲ್ಲಿ ನಾವು ಇವತ್ತು ಇರುವಂಥದ್ದು. ನೀವೀಗ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಮದ್ದೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೀತು. ಈ ಒಂದು ಸಂದರ್ಭದಲ್ಲೂ ಕೂಡ ಸಾಕಷ್ಟು ನೂಕಾಟಗಳು ನಡೀತು. ಜೊತೆಗೆ ಏನು ಪೊಲೀಸರ ಜೊತೆ ವಾಗ್ವಾದಗಳು ಕೂಡ ನಡೆದಿತ್ತು. ಹೀಗಾಗಿ ಪೊಲೀಸರು ಬಿಗಿ ಭದ್ರತೆಯನ್ನು ಕೈಗೊಂಡಿರುವಂಥದ್ದು. ಹಾಗೆ ಇವತ್ತು ಬಂದ್ಗೆ ಏನು SP ಮಂಡ್ಯ SP ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ ಬಾಲದಂಡಿಯವರು ಈಗಾಗಲೇ ಖುದ್ದು ಅವರೇ ವೀಕ್ಷಣೆಯನ್ನು ಮಾಡ್ತಾ ಇರುವಂಥದ್ದು. ಅವ್ರನ್ನ ಮಾತನಾಡಿಸುವಂಥ ಕೆಲಸವನ್ನು ಮಾಡ್ತೀನಿ. ಸರ್, ಇವತ್ತು ಮದ್ದೂರು ಬಂದಿರುವಂಥದ್ದು ಕಳೆದ 2 ದಿನದ್ದು ನೋಡಿದ್ರೆ ಇವತ್ತು ಹೇಗೆ ಭದ್ರತೆಯನ್ನು ಕೈಗೊಂಡಿದ್ದೀರಿ, ಏನು ಸರ್? ಇವತ್ತು ಮದ್ದೂರು ಬಂದ್ಗೆ ಕರೆಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ನಿನ್ನೆ ಏನು ಒಂದು ಪ್ರೊಸೆಷನ್ ಸಮಯದಲ್ಲಿ ಸಾಕಷ್ಟು ನಮ್ಮ ಪೊಲೀಸರು ಸಾಹಸ ಪಟ್ಟರು ಅವ್ರನ್ನೆಲ್ಲ ಮೆರವಣಿಗೆಯನ್ನು ಮುಂದೆ ತೊಗೊಂಡು ಹೋಗಲಿಕ್ಕೆ. ಹಾಗಾಗಿ ಈ ಸಲ ಇವತ್ತು ಯಾವುದೇ ಒಂದು ಘಟನೆ ನಡೆಯಬಾರ್ದು ಅಂತೇಳಿ ಮುನ್ನೆಚ್ಚರಿಕೆ ಕ್ರಮವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಅಧಿಕಾರಿ ಮತ್ತು ಸಿಬ್ಬಂದಿಯವರು ನಿಯೋಜನೆ ಮಾಡಿದ್ದೀವಿ. ಇವತ್ತು ಮಧ್ಯಾಹ್ನ ಎಲ್ಲ ಲೀಡರ್ಗಳ ಒಂದು ಸಭೆಯನ್ನು ಸಹಿತ ನಾವು ಕರೆದಿದ್ದೀವಿ. ಮುಖ್ಯವಾಗಿ ಯಾರ್ಯಾರು ಸಾಮೂಹಿಕ ಗಣೇಶ ವಿಸರ್ಜನೆಯಲ್ಲಿ ಭಾಗಿಯಾಗ್ತಾರೆ ಅಂಥ ಎಲ್ಲ ಗಣೇಶ ಮಂಡಳಿಗಳ ಕಮಿಟಿಯವರನ್ನು ಸಹಿತ ನಾವು ಕರೆದು ಅವ್ರ ಕಡೆಯಿಂದ ಹೆಚ್ಚಿನ ಒಂದು ಮಾಹಿತಿಯನ್ನು ಪಡೆದು ಅದಕ್ಕೆ ತಕ್ಕಂತೆ ನಾವು ಬಂದೋಬಸ್ತನ್ನು ಮಾಡ್ತೀವಿ. ಮತ್ತು ಏನು ಮುಖ್ಯ ಲೀಡರ್ಸ್ಗಳು ಏನು ನಾಳೆ ಬರೋರಿದ್ದಾರೆ ಅವ್ರ ಬಗ್ಗೆಯೂ ಸಹಿತ ನಾವು ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಿ ಎಷ್ಟು ಜನ ಸೇರ್ತಾರೆ, ಯಾವ ಥರ ಕಾರ್ಯಕ್ರಮ ಇರ್ತದೆ ಅದಕ್ಕೆ ರೀತಿಯಲ್ಲಿ ನಾವು ಸೂಕ್ತ ಬಂದೋಬಸ್ತು. ಶಾಂತಿ ಸಭೆ ಮಾಡ್ತೀವಿ. ಶಾಂತಿ ಸಭೆ ಇವತ್ತು 3 ಗಂಟೆಗೆ ಇಟ್ಟಿದ್ದೀವಿ. ಸೊ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ನೇತೃತ್ವದಲ್ಲಿ ಈ ಒಂದು ಶಾಂತಿ ಸಭೆ ಆಗ್ತದೆ. ಈ ಒಂದು ಶಾಂತಿ ಸಭೆಯಲ್ಲಿ ಎಲ್ಲ ಸಮಾಜದ ಮುಖಂಡರುಗಳು, ಗಣಪತಿ ಪ್ರತಿಷ್ಠಾಪನಾ ಮಂಡಳಿಯ ಎಲ್ಲ ಸದಸ್ಯರು ಮತ್ತು ಇತರೆ ಏನು ಈ ಒಂದು ನಿನ್ನೆ ಎಲ್ಲ ಒಂದು ಪ್ರತಿಭಟನೆಯಲ್ಲಿ ಎಲ್ಲ ಭಾಗವಹಿಸಿದ್ರು ಅಂಥ ಒಂದು ಮುಖ್ಯ ಲೀಡರ್ಗಳನ್ನು ಕರೆದು
ಅವರಿಗೆ ಒಂದು ಕರೆದು ಅವರನ್ನು ಮಾತಾಡಿಸುವ ಒಂದು ಕೆಲಸ ನೀವು ಮಾಡ್ತೀವಿ. ಥ್ಯಾಂಕ್ ಯು ಸರ್. ಇದು ಮಂಡ್ಯ ಎಸ್ ಪಿ ಮಲ್ಲಿಕಾರ್ಜುನ ಬಾಲದಂಡಿಯವರ ಮಾತಾಗಿತ್ತು. ಸಾಕಷ್ಟು ಭದ್ರತೆಯನ್ನು ಕೈಗೊಂಡಿದ್ದೇವೆ. ನಾಳೆನೂ ಕೂಡ ಸಾಮೂಹಿಕ ಗಣೇಶ ವಿಸರ್ಜನೆ ಇದೆ, ಅದಕ್ಕೂ ಕೂಡ ಸಾಕಷ್ಟು ತಯಾರಿಗಳನ್ನು ಮಾಡ್ಕೊಂಡಿದ್ದೀವಿ. ಇಂದು ಮದ್ದೂರು ಬಂದ್ ಏನಿದೆ, ಈ ಮದ್ದೂರು ಬಂದ್ಗೂ ಕೂಡ ಸುಮಾರು 800 ಜನ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿದ್ದೇವೆ. ಜೊತೆಗೆ ಬೈಕ್ ರ್ಯಾಲಿ ಏನಿದೆ, ಬೈಕ್ ರ್ಯಾಲಿಗೆ ಪೊಲೀಸರನ್ನು ಕೂಡ ಬೈಕ್ನಲ್ಲಿ ಆ ರ್ಯಾಲಿನಲ್ಲಿ ಯಾವುದೇ ಅಹಿತಕರ ಘಟನೆಗಳು ಜರುಗದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ ಎನ್ನುವಂಥ ಮಾತನ್ನು ಹೇಳಿದರು. ಕ್ಯಾಮ್ರಾ ಪರ್ಸನ್ ಎಡ್ವಿನ್ ಜೊತೆ ಸುನೀಲ್ ಗೌಡ, ನ್ಯೂಸ್ 18. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಮಂಡ್ಯದ ಪ್ರತಿನಿಧಿ ಸುನಿಲ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್, ಇಲ್ಲಿ ಮದ್ದೂರು ಬಂದ್ಗೂ ಕೂಡ ಕರೆಯನ್ನ ಕೊಡಲಾಗಿರುವಂಥದ್ದು, ಬಂದ್ಗೆ ಯಾವ ರೀತಿಯಾದಂತಹ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ? ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಮದ್ದೂರಿನಲ್ಲಿ? ಹೌದು ಪೃಥ್ವಿ, ಇವತ್ತು ಮದ್ದೂರು ಬಂದ್ಗೆ ಕರೆ ನೀಡಿರುವಂಥದ್ದು. ಏನು ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಕಲ್ಲು ತೂರಾಟ ನಡೀತು, ಈ ಕಲ್ಲು ತೂರಾಟವನ್ನು ವಿರೋಧಿಸಿ ನಿನ್ನೆ ಕೂಡ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆದಿತ್ತು. ಹಾಗೆ ಇವತ್ತು ಕೂಡ ಮದ್ದೂರು ಬಂದ್ಗೆ ಕರೆಯನ್ನು ನೀಡಿದ್ದಾರೆ. ಭಾಗಶಃ ಮದ್ದೂರು ಬಂದ್ ಆಗಿದೆ. ಇವತ್ತು ಸಂಪೂರ್ಣವಾಗಿ ಮದ್ದೂರು ಬಂದ್ ಮಾಡಿ ಈ ಬಂದನ್ನು ಯಶಸ್ವಿ ಮಾಡುವಂಥ ನಿಟ್ಟಿನಲ್ಲಿ ಹಿಂದೂಪರ ಸಂಘಟನೆಗಳು ಹಾಗೆ BJP ಕೂಡ ಮುಂದಾಗಿರುವಂಥದ್ದು. ಸದ್ಯಕ್ಕೆ ಒಂದಷ್ಟು ದೃಶ್ಯಗಳನ್ನ ತೋರಿಸ್ತೀನಿ ಪೃಥ್ವಿ. ನಾನೀಗ ಏನು ಗಲಾಟೆ ನಡೀತು ಆ ಮಸೀದಿಯ ಕೂಗಳತೆ ದೂರದಲ್ಲಿರುವಂಥದ್ದು. ಸಾಕಷ್ಟು ಪೊಲೀಸರನ್ನು ಮಂಡ್ಯ ಜಿಲ್ಲಾಡಳಿತ ನಿಯೋಜನೆ ಮಾಡಿದೆ. ಯಾಕೆಂದರೆ ಯಾವುದೇ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸರನ್ನು ನಿಯೋಜನೆ ಮಾಡಿರುವಂಥದ್ದು. ನ್ಯೂಸ್ 18 ಜೊತೆ ಮಾತನಾಡ್ತಾ ಮಂಡ್ಯ SP ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ ಬಾಲದಂಡಿಯವರು ಒಂದು ಮಾಹಿತಿಯನ್ನು ಕೊಟ್ಟರು. ಅಂದರೆ ಇವತ್ತು ಮದ್ದೂರು ಪಟ್ಟಣದಲ್ಲಿ ಸುಮಾರು 800 ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟರು. ಅದೇ ರೀತಿ ಇವತ್ತು ಡ್ರೋನ್ ಕಣ್ಗಾವಲನ್ನು ಕೂಡ ಮದ್ದೂರಿನಲ್ಲಿ ಆಯೋಜನೆ ಮಾಡಿರುವಂಥದ್ದು. ಜೊತೆಗೆ ಪೊಲೀಸರು ಪೆಟ್ರೋಲಿಂಗ್ ಅನ್ನು ಕೂಡ ನಡೆಸ್ತಾರೆ. ಅಂದರೆ ಏನಾದರೂ ಒಂದು ವೇಳೆ ಇವತ್ತು ಬಂದ್ ಹಿನ್ನೆಲೆಯಲ್ಲಿ ಏನಾದರೂ ಬೈಕ್ ರ್ಯಾಲಿಗಳು ನಡೆದರೆ ಅಂಥ ಬೈಕ್ ರ್ಯಾಲಿಗಳಲ್ಲಿ ಪೊಲೀಸರ ಪೆಟ್ರೋಲಿಂಗ್ ಕೂಡ ನಡೆಸಲಾಗುತ್ತೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟರು. ಹಾಗೆ CCTVಗಳನ್ನು ಕೂಡ ಹೆಚ್ಚು ಮಾಡಿರುವಂಥದ್ದು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮಂಡ್ಯ ಪೊಲೀಸರು ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಹಾಗೆ ದೃಶ್ಯದಲ್ಲಿ ಗಮನಿಸ್ಬೋದು ನೀವು ಮದ್ದೂರು ಯಾವ ರೀತಿ ಸ್ತಬ್ಧವಾಗಿದೆ ಅಂತ. ಒಂದಷ್ಟು ವಾಹನಗಳು ರಸ್ತೆಯಲ್ಲಿ ಓಡಾಡ್ತಾ ಇದ್ದಾವೆ ಹೊರತು ಒಂದಷ್ಟು ಅಗತ್ಯ ವಸ್ತುಗಳ ಅಂಗಡಿಗಳು ಓಪನ್ ಆಗಿರೋದನ್ನು ಹೊರತುಪಡಿಸಿದರೆ ಉಳಿದಂತೆ ಅಂಗಡಿ ಮುಂಗಟ್ಟುಗಳು ಬಂದಾಗಿರುವಂಥದ್ದು. ನಿನ್ನೆಯೇ ಹಿಂದೂಪರ ಸಂಘಟನೆಗಳು ಕರೆ ನೀಡಿದ್ವು. ವರ್ತಕರು ಯಾರಿದ್ದಾರೆ ಅವರು ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಬೇಕು, ಮುಚ್ಚಿ ಈ ಒಂದು ಬಂದನ್ನು ಯಶಸ್ವಿಗೊಳಿಸಬೇಕು ಅನ್ನುವಂಥ ಮನವಿಯನ್ನು ಮಾಡಿಕೊಂಡಿದ್ರು. ಆ ಮನವಿ ಮೇರೆಗೆ ವರ್ತಕರುಗಳು ಕೂಡ ಸಹಕರಿಸಿದ್ದಾರೆ ಅಂತಲೇ ಹೇಳ್ಬೋದು. ನಿನ್ನೆ ಕೂಡ ಏನು ಮದ್ದೂರಿನ ಪ್ರಮುಖ ಬೀದಿಗಳು, ಪೇಟೆ ಬೀದಿ ಆಗ್ಬೋದು, IB ಸರ್ಕಲ್ ಆಗ್ಬೋದು, ಕೊಲ್ಲಿ ವೃತ್ತ ಆಗ್ಬೋದು, ಈ ಎಲ್ಲ ಭಾಗದಲ್ಲೂ ಕೂಡ ಸಾಕಷ್ಟು ಅಂಗಡಿ ಮುಂಗಟ್ಟುಗಳನ್ನು ನಿನ್ನೆ ಕೂಡ ಮುಚ್ಚಲಾಗಿತ್ತು. ಯಾಕಂದರೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೀತಾ ಇತ್ತು, ಹೀಗಾಗಿ ಮುಚ್ಚಿದ್ರು. ಜೊತೆಗೆ ಇವತ್ತು ಬಂದ್ಗೆ ಕರೆ ನೀಡೋದ್ರಿಂದ ಇವತ್ತು ಕೂಡ ಅಂಗಡಿ ಮುಂಗಟ್ಟುಗಳು ಬಂದಾಗಿರುವಂಥದ್ದು. ಜೊತೆಗೆ ಪೊಲೀಸರ ಭದ್ರತೆ ಕೂಡ ಇರುವಂಥದ್ದು. ಪೃಥ್ವಿ, ಸುನಿಲ್, ಈಗ ಆಲ್ರೆಡಿ 22ಕ್ಕೂ ಹೆಚ್ಚು ಜನರನ್ನ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧನ ಮಾಡಲಾಗಿದೆಯಲ್ಲ, ಅವ್ರನ್ನ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಯಾವ ಉದ್ದೇಶಕ್ಕೋಸ್ಕರ ಕಲ್ಲು ತೂರಾಟ ಮಾಡಲಾಯಿತು, ಇದೇನಾದರೂ ಪ್ರೀ ಪ್ಲ್ಯಾನ್ಡಾ ಅನ್ನುವಂಥದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ? ಮತ್ತು ಇವತ್ತು ರ್ಯಾಲಿ ಬೇರೆ ಏನಾದರೂ ಹಮ್ಮಿಕೊಂಡಿದ್ದಾರಲ್ಲ ಹಿಂದೂಪರ ಸಂಘಟನೆಯವರು, ಅದಕ್ಕೆ ಅವಕಾಶ ಇದೆಯಾ? ಪೃಥ್ವಿ, ನಿನ್ನೆನೇ ಒಂದು ನಿಷೇಧಾಜ್ಞೆಯನ್ನು ಹೊರಡಿಸಲಾಗಿತ್ತು. ಹೀಗಾಗಿ ನಿಷೇಧಾಜ್ಞೆ ಹಿನ್ನೆಲೆಯಲ್ಲಿ ಇವತ್ತು ಬೈಕ್ ರ್ಯಾಲಿಗೆ ಅಥವಾ ಯಾವುದೇ ಒಂದು ಪ್ರತಿಭಟನಾ ಮೆರವಣಿಗೆಗೆ ಅವಕಾಶ ಇಲ್ಲ. ಹೀಗಾಗಿ ಏನು ಹಿಂದೂಪರ ಸಂಘಟನೆಗಳು ಬೈಕ್ ರ್ಯಾಲಿ ಅಥವಾ ರ್ಯಾಲಿಯನ್ನು ನಡೆಸಬೇಕು, ಮೆರವಣಿಗೆಯನ್ನು ಮಾಡಬೇಕು ಅಂತ ಏನು ಅಂದ್ಕೊಂಡಿದ್ರು, ಅದು ಇವತ್ತು ಭಾಗಶಃ ಕ್ಯಾನ್ಸಲ್ ಅಂತಲೇ ಹೇಳ್ಬೋದು. ಯಾಕಂದರೆ ನಿಷೇಧಾಜ್ಞೆ ಮದ್ದೂರು ಪಟ್ಟಣದಲ್ಲಿ ಮುಂದುವರೆದಿರುವಂಥದ್ದು. ಇನ್ನು ಏನು ಆರೋಪಿಗಳನ್ನು ಅಂದರೆ 22 ಜನ ಆರೋಪಿಗಳನ್ನು ಈಗಾಗಲೇ ಪೊಲೀಸರು ಏನು ವಶಕ್ಕೆ ತೆಗೆದುಕೊಂಡಿದ್ದಾರೆ ಅವರನ್ನು ವಿಚಾರಣೆ ಮಾಡ್ತಾ ಇದ್ದಾರೆ. ವಿಚಾರಣೆ ಹಂತದಲ್ಲಿದ್ದಾಗ ಮಾಹಿತಿಯನ್ನು ಕೊಡೋಕೆ ಬರೋದಿಲ್ಲ ಅಂತ ಮಂಡ್ಯ SP ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ ಬಾಲದಂಡಿ ಅವರು ಹೇಳ್ತಾ ಇರುವಂಥದ್ದು. ಹೀಗಾಗಿ ಒಂದಷ್ಟು ಮಾಹಿತಿಗಳನ್ನು ಈಗ ಕಲೆ ಹಾಕ್ತಾ ಇದ್ದಾರೆ. ಅಂದರೆ CCTV ಫುಟೇಜ್ನಲ್ಲಿ ಒಂದಷ್ಟು ಕಲ್ಲು ತೂರಾಟ ಏನು ನಡೆಸಿದ್ರು ಅವರ ಭಾವಚಿತ್ರಗಳು ಲಭ್ಯ ಆಗಿರುವಂಥದ್ದು. ಹೀಗಾಗಿ 22 ಜನರ ಜೊತೆಗೆ ಇನ್ನೂ 4 ಜನರನ್ನು ಬಂಧಿಸುವಂಥದ್ದು ಇರುವಂಥದ್ದು. ಈಗಾಗಲೇ ಅವರ ಐಡೆಂಟಿಟಿಗಳನ್ನು ಕೂಡ, ಅವರ ಭಾವಚಿತ್ರಗಳನ್ನು ಕೂಡ ಈಗಾಗಲೇ ಪೊಲೀಸರು ಪಡೆದುಕೊಂಡಿರುವಂಥದ್ದು. ಹೀಗಾಗಿ ಆ 4 ಜನರನ್ನು ಕೂಡ ವಶಕ್ಕೆ ತೆಗೆದುಕೊಳ್ಳೋದಕ್ಕೆ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಇದರ ಜೊತೆಗೆ ಇಬ್ಬರು ಅಂದರೆ ಹೊರಗಿನಿಂದ ಬಂದು ಇಲ್ಲಿ ಕಲ್ಲು ತೂರಾಟವನ್ನು ಮಾಡಿರುವಂಥದ್ದು ಅನ್ನುವಂಥ ವಿಚಾರ ಬೆಳಕಿಗೆ ಬಂದಿರುವಂಥದ್ದು. ಹಾಗಾಗಿ
ಹೊರಗಿನಿಂದ ಯಾರು ಬಂದಿದ್ರು ಅವರ ಹಿನ್ನೆಲೆ ಏನು, ಅವರು ಯಾವುದಾದ್ರೂ ಸಂಘಟನೆಗಳಲ್ಲಿ ತೊಡಗಿಸ್ಕೊಂಡಿದ್ದಾರಾ ಅನ್ನುವಂಥ ವಿಚಾರವಾಗಿ ಮದ್ದೂರು ಪೊಲೀಸರು ಈಗ ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಪೃಥ್ವಿ. ಓಕೆ, ಧನ್ಯವಾದ ಸುನಿಲ್ ನಿಮ್ಮೆಲ್ಲ ಮಾಹಿತಿಗೆ.